ನಮಸ್ಕಾರ. ಒಂದು ಕಾಲದಲ್ಲಿ ಭಾರತದ ಮಧ್ಯಮ ವರ್ಗ ಅಂದ್ರೆ ಅದೊಂದು ಸ್ಥಿರತೆ, ಒಂದು ಭರವಸೆ, ಒಂದು ಆಕಾಂಕ್ಷೆಯ ಸಂಕೇತವಾಗಿತ್ತು. ಆದರೆ ಇವತ್ತು ಆ ಕನಸು ಅಲುಗಾಡ್ತಿದೆಯಾ? ದಶಕಗಳ ಕಾಲದ ಬೆಳವಣಿಗೆಯ ನಂತರ ಈ ವರ್ಗ ಹಿಂದೆಂದಿಗಿಂತಲೂ ಹೆಚ್ಚಿನ ಒತ್ತಡ ಮತ್ತು ಅನಿಶ್ಚಿತತೆಯನ್ನೇ ಎದುರಿಸ್ತಿದೆ. ಇವತ್ತಿನ ನಮ್ಮ ಈ ವಿಶ್ಲೇಷಣೆಯಲ್ಲಿ ಈ ಬದಲಾವಣೆಯ ಹಿಂದಿನ ಕಾರಣಗಳೇನು ಮತ್ತು ಮುಂದಿನ ದಾರಿ ಎಂಥದ್ದು ಅಂತ ನೋಡೋಣ ಬನ್ನಿ. ನೋಡಿ, ಈ ಮಾತು ಇವತ್ತಿನ ವಾಸ್ತವಕ್ಕೆ ಹಿಡಿದ ಕನ್ನಡಿ ಅಂತಿದೆ. ಒಂದು ಕಾಲದಲ್ಲಿ ಮಧ್ಯಮ ವರ್ಗಕ್ಕೆ ಸಿಗ್ತಿದ್ದ ಆರಾಮ, ಆರ್ಥಿಕ ಭದ್ರತೆ ಈಗ ಯಾಕೆ ಅಷ್ಟು ದುರ್ಬಲವಾಗಿದೆ? ಈ ಕನಸು ಕೈಗೆಟುಕದಷ್ಟು ದೂರ ಹೋಗ್ತಾ ಇರೋದಕ್ಕೆ ಕಾರಣಗಳೇನು? ಬನ್ನಿ, ಈ ಪ್ರಶ್ನೆಗಳಿಗೆ ಉತ್ತರ ಹುಡ್ಕೋಣ. ಸರಿ, ಮೊದಲು ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂದ್ರೆ, ಭಾರತದ ಕಥೆಯಲ್ಲಿ ಈ ಮಧ್ಯಮ ವರ್ಗದ ಪಾತ್ರ ಎಂಥದ್ದು ಅಂತ. ಈ ವರ್ಗ ದೇಶದ ಆರ್ಥಿಕತೆಯ ಇಂಜಿನ್ ಆಗಿತ್ತು ಅಷ್ಟೇ ಅಲ್ಲ, ಶಿಕ್ಷಣ, ಆರೋಗ್ಯ ಮತ್ತು ಹೊಸ ಮೌಲ್ಯಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ದೊಡ್ಡ ಸಾಮಾಜಿಕ ಬದಲಾವಣೆಗೂ ಕಾರಣವಾಗಿತ್ತು. ಹಾಗಾದ್ರೆ ಮಧ್ಯಮ ವರ್ಗ ಅಂದ್ರೆ ಯಾರು? ಇದರ ಡೆಫಿನಿಷನ್ ಸ್ವಲ್ಪ ಕಾಂಪ್ಲೆಕ್ಸ್. ಆದರೆ ಸಿಂಪಲ್ ಆಗಿ ಹೇಳೋದಾದ್ರೆ, ಒಂದು ಸ್ಟೆಡಿ ಇನ್ಕಮ್ ಇರೋ, ಸ್ವಂತ ಮನೆ ಕಟ್ಟಬೇಕು ಅನ್ನೋ ಕನ್ಸು ಕಾಣೋ ಮತ್ತೆ ತಮ್ಮ ಮಕ್ಕಳಿಗೆ ಒಳ್ಳೆ ಎಜುಕೇಷನ್, ಹೆಲ್ತ್ ಕೇರ್ ಕೊಡಿಸ್ಬೇಕು ಅಂತ ಬಯಸೋ ಕುಟುಂಬಗಳೇ ಮಧ್ಯಮ ವರ್ಗ. ಇವರು ಶ್ರೀಮಂತರೂ ಅಲ್ಲ, ಬಡವರೂ ಅಲ್ಲ, ಬದಲಿಗೆ ಒಂದು ಉತ್ತಮ ನಾಳೆಗಾಗಿ ಸದಾ ಶ್ರಮಿಸುವವರು. ನೋಡಿ, ರಿಸರ್ಚ್ ಒಂದು ಇಂಟ್ರೆಸ್ಟಿಂಗ್ ವಿಷಯ ಹೇಳುತ್ತೆ. ಯಾವುದೇ ರಾಜ್ಯದಲ್ಲಿ ಮಧ್ಯಮ ವರ್ಗದ ಜನಸಂಖ್ಯೆ ಜಾಸ್ತಿ ಇದ್ದರೆ ಅಲ್ಲಿನ ಎಕಾನಮಿ ಮತ್ತು ಹೆಲ್ತ್ ಸಿಸ್ಟಮ್ಸ್ ಕೂಡ ಚೆನ್ನಾಗಿರುತ್ತೆ. ಯಾಕಂದ್ರೆ ಈ ವರ್ಗ ಹೆಚ್ಚು ಖರ್ಚು ಮಾಡುತ್ತೆ, ಟ್ಯಾಕ್ಸ್ ಕಟ್ಟುತ್ತೆ ಮತ್ತೆ ಒಳ್ಳೆ ಸೇವೆಗಳಿಗೆ ಬೇಡಿಕೆ ಇಡುತ್ತೆ. ಇದು ಇವರ ಸಾಮಾಜಿಕ ಪ್ರಾಮುಖ್ಯತೆಯನ್ನು ತೋರಿಸುತ್ತೆ. ಸರಿ, ಇಲ್ಲಿವರೆಗೂ ಎಲ್ಲ ಚೆನ್ನಾಗಿತ್ತು. ಆದರೆ ಈಗ ಕಥೆ ಬದಲಾಗ್ತಿದೆ. ಇವತ್ತಿನ ಅಸಲಿ ಸಮಸ್ಯೆ ಏನು ಅಂತ ನೋಡೋಣ ಬನ್ನಿ. ಮಧ್ಯಮ ವರ್ಗದ ಭರವಸೆಗೆ ಸವಾಲು ಹಾಕ್ತಿರೋ ಆ ಆಧುನಿಕ ಒತ್ತಡಗಳು ಯಾವುವು ಮತ್ತೆ ಈ ಹಿಡಿತ ಹೇಗೆ ಬಿಗಿಯಾಗ್ತಿದೆ ಅಂತ ನೋಡೋಣ. ಹಾಗಾದ್ರೆ ಈ ಪ್ರೆಷರ್ಗೆ ಕಾರಣ ಏನು? ಯಾಕೆ ಈ ಒತ್ತಡ? ಮಧ್ಯಮ ವರ್ಗದ ಕನಸುಗಳಿಗೆ ಅಡ್ಡಿಯಾಗ್ತಿರೋ ಆ 4 ಮುಖ್ಯ ಸವಾಲುಗಳನ್ನ ಈಗ ಒಂದೊಂದಾಗಿ ನೋಡೋಣ ಬನ್ನಿ. ಮೊದಲನೇದು ಹೆಚ್ಚಾಗ್ತಿರೋ ಖರ್ಚುಗಳು, ಆಮೇಲೆ ಜಾಬ್ ಸೆಕ್ಯೂರಿಟಿ ಇಲ್ಲದಿರೋದು, ಮೂರನೇದು ಉಳಿತಾಯ ಕಮ್ಮಿ ಆಗ್ತಿದೆ, ಸಾಲ ಜಾಸ್ತಿ ಆಗ್ತಿದೆ, ಮತ್ತು ಕೊನೆಯದಾಗಿ ನಮ್ಮ ನಿರೀಕ್ಷೆಗೂ ರಿಯಾಲಿಟಿಗೂ ಇರೋ ಗ್ಯಾಪ್. ಈ 4 ಸೇರಿ ಹೇಗೆ ಮಧ್ಯಮ ವರ್ಗದ ಜೀವನವನ್ನ ಕಷ್ಟ ಮಾಡ್ತಿದೆ ಅಂತ ಈಗ ಡೀಟೇಲ್ ಆಗಿ ನೋಡೋಣ. ಮೊದಲನೇ ಕಾರಣ ಇರುತ್ತಿರುವ ಜೀವನ ವೆಚ್ಚ. ಮಕ್ಕಳ ಸ್ಕೂಲ್ ಫೀಸ್ ಇರ್ಬೋದು, ಹಾಸ್ಪಿಟಲ್ ಖರ್ಚು ಅಥವಾ ಮನೆ ಬಾಡಿಗೆ, ಇದೆಲ್ಲ ನಮ್ಮ ಸಂಬಳಕ್ಕಿಂತ ಫಾಸ್ಟ್ ಆಗಿ ಜಾಸ್ತಿ ಆಗ್ತಿದೆ. ಇದರಿಂದ ಏನಾಗ್ತಿದೆ ಅಂದ್ರೆ, ಒಂದು ಕಾರ್ ತಗೋಬೇಕು ಅನ್ನೋ ದೊಡ್ಡ ಕನಸೆಲ್ಲ ಪೋಸ್ಟ್ಪೋನ್ ಆಗ್ತಿದೆ. ಇನ್ನು ಎರಡನೇ ಪಾಯಿಂಟು ಟೆಕ್ನಾಲಜಿ. ಈ ಆಟೋಮೇಷನ್ನಿಂದಾಗಿ ಜಾಬ್ ಮಾರ್ಕೆಟ್ ಪೂರ್ತಿ ಬದಲಾಗ್ತಿದೆ. ಮೊದಲೆಲ್ಲ ಸ್ಟೇಬಲ್ ಅಂತ ಅನ್ಕೊಂಡಿದ್ದ ಎಷ್ಟೋ ವೈಟ್ ಕಾಲರ್ ಕೆಲಸಗಳು ಈಗ ಇಲ್ಲವಾಗ್ತಿವೆ. ಇದರಿಂದ ಸದ್ಯಕ್ಕೆ ಕೆಲಸದಲ್ಲಿ ಇರೋರಿಗೂ ಫ್ಯೂಚರ್ ಬಗ್ಗೆ ಒಂದು ಭಯ ಶುರುವಾಗಿದೆ ಅಲ್ವಾ? ಇದನ್ನ ಕೇಳಿದ್ರೆ ಶಾಕ್ ಆಗತ್ತೆ. ಕಳೆದ 50 ವರ್ಷದಲ್ಲಿ ಭಾರತೀಯ ಕುಟುಂಬಗಳ ಉಳಿತಾಯ ಅತಿ ಕಡಿಮೆ ಮಟ್ಟಕ್ಕೆ ಬಂದಿದೆ. ಇದರ ಅರ್ಥ ಏನು ಗೊತ್ತಾ? ನಾಳೆ ಏನಾದರೂ ಒಂದು ಎಮರ್ಜೆನ್ಸಿ ಬಂದ್ರೆ, ಒಂದು ಮೆಡಿಕಲ್ ಪ್ರಾಬ್ಲಮ್ ಬಂದ್ರೆ ಅದನ್ನ ನಿಭಾಯಿಸೋಕೆ ಅವ್ರ ಹತ್ರ ಹಣನೇ ಇರಲ್ಲ. ಇದು ಅವರ ಇಡೀ ಫಿನಾನ್ಷಿಯಲ್ ಸೆಕ್ಯೂರಿಟಿಯನ್ನೇ ಅಲ್ಲಾಡಿಸ್ಬಿಡುತ್ತೆ. ನಗರದಲ್ಲಿರೋ ಒಂದು ಕುಟುಂಬ ಹೇಳಿದ ಮಾತಿದು. ನಾವೆಲ್ಲರೂ ಸಾಲದ ಮೇಲೆಯೇ ಬದುಕ್ತಿರೋದು. ಹೌದು, ಇವತ್ತಿನ ಲೈಫ್ ಸ್ಟೈಲ್ ಮೇಂಟೈನ್ ಮಾಡಕ್ಕೆ ಮನೆ, ಕಾರು, ಮಕ್ಕಳ ಎಜುಕೇಷನ್ ಅಂತ ತಗೊಳ್ಳೋ EMIಗಳೇ ನಮ್ಮ ಸಂಬಳದ ದೊಡ್ಡ ಭಾಗವನ್ನ ತಿಂದಾಕ್ತಿದೆ. ಕೊನೆಯದಾಗಿ ಆಕಾಂಕ್ಷೆಯ ಅಂತರ. ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಕಾಣೋ ಲೈಫ್ ಸ್ಟೈಲ್ಗೂ ನಮ್ಮ ಕೈಲಿರೋ ಸಂಬಳಕ್ಕೂ ಮ್ಯಾಚ್ ಆಗ್ತಿಲ್ಲ. ಈ ಗ್ಯಾಪ್ ಇದೆಯಲ್ಲ, ಇದು ಸಿಕ್ಕಾಪಟ್ಟೆ ಮೆಂಟಲ್ ಪ್ರೆಷರ್ ಕ್ರಿಯೇಟ್ ಮಾಡ್ತಿದೆ. ಒಳ್ಳೆ ಸಂಬಳ ಇದ್ರೂ ಲೈಫ್ನ ಬೇಸಿಕ್ ಜಂಜಾಟಗಳಿಂದ ಹೊರಗೆ ಬರಕ್ಕಾಗ್ತಿಲ್ಲ. ಇದನ್ನೇ ಕೆಲವರು ಸಾಂಸ್ಥಿಕ ಬಡತನ ಅಂತ ಕರೀತಾರೆ. ಸರಿ, ಇದೆಲ್ಲ ಸರಿ. ಹಾಗಾದ್ರೆ ಮುಂದೆ ದಾರಿ ಏನು? ಮಧ್ಯಮ ವರ್ಗದ ಫ್ಯೂಚರ್ ಹೇಗಿರ್ಲಿದೆ? ನಮ್ಮ ಮುಂದೆ 2 ದಾರಿಗಳು ಕಾಣ್ತಿವೆ. ಒಂದು ಚಾಲೆಂಜಿಂಗ್, ಇನ್ನೊಂದು ಅವಕಾಶಗಳದ್ದು. ಬನ್ನಿ, ಎರಡನ್ನೂ ನೋಡೋಣ. ನೋಡಿ, ಭವಿಷ್ಯ 2 ರೀತಿ ಕಾಣ್ತಿದೆ. ಒಂದು ಕಡೆ ಸಂಬಳ ಜಾಸ್ತಿ ಆಗ್ತಿಲ್ಲ, ಸಾಲದ ಹೊರೆ, ಆಟೋಮೇಷನ್ನಿಂದ ಜಾಬ್ ಲಾಸ್, ಈ ಥರದ ದೊಡ್ಡ ದೊಡ್ಡ ರಿಸ್ಕ್ಗಳಿವೆ. ಆದರೆ ಇನ್ನೊಂದು ಕಡೆ ಒಳ್ಳೆ ವಿಷಯಗಳು ಇವೆ. ನಮ್ಮ ಟೈರ್ 2, ಟೈರ್ 3 ಸಿಟಿಗಳು ಬೆಳೀತಿವೆ, ಹೊಸ ಟೆಕ್ನಾಲಜಿಯಿಂದ ಹೊಸ ರೀತಿಯ ಉದ್ಯೋಗಗಳು ಸೃಷ್ಟಿಯಾಗ್ತಿವೆ, ಸರ್ಕಾರದ ಪಾಲಿಸಿಗಳು ಕೂಡ ಸಪೋರ್ಟ್ ಮಾಡಬಹುದು. ಸೊ 2 ಸಾಧ್ಯತೆಗಳಿವೆ. ಹಾಗಾದ್ರೆ ಈ ಹೊಸ ರಿಯಾಲಿಟಿನ ನಿಭಾಯಿಸೋದು ಹೇಗೆ? ಮುಂದೆ ಹೋಗೋದು ಹೇಗೆ? ಈ ಕೊನೆಯ ಭಾಗದಲ್ಲಿ ನಾವು ಏನ್ ಮಾಡಬಹುದು ಅನ್ನೋದ್ರ ಬಗ್ಗೆ ಮಾತಾಡೋಣ. ಕೆಲವು ಸ್ಟ್ರಾಟಜಿಗಳು ಮತ್ತೆ ನಮ್ಮ ಮೈಂಡ್ಸೆಟ್ನಲ್ಲಿ ಆಗಬೇಕಾದ ಬದಲಾವಣೆಗಳ ಬಗ್ಗೆ ನೋಡೋಣ. ಹಾಗಾದ್ರೆ ಈ ಹೊಸ ಪರಿಸ್ಥಿತಿಯನ್ನ ಎದುರಿಸೋದು ಹೇಗೆ?
ಮೊದಲನೇದಾಗಿ ಬುದ್ಧಿವಂತಿಕೆಯಿಂದ ಬಜೆಟ್ ಮಾಡೋದು. ದೊಡ್ಡ ದೊಡ್ಡ EMIಗಳ ಹಿಂದೆ ಹೋಗದೆ ಆದಾಯಕ್ಕೆ ತಕ್ಕ ಹಾಗೆ ಖರ್ಚು ಮಾಡೋದು. ಎರಡನೇದು ನಮ್ಮ ಸ್ಕಿಲ್ಸನ್ನ ಅಪ್ಡೇಟ್ ಮಾಡ್ಕೊಳ್ತಾನೇ ಇರೋದು. ಮೂರನೇದು ಉಳಿತಾಯಕ್ಕೆ ಹೆಚ್ಚು ಇಂಪಾರ್ಟೆನ್ಸ್ ಕೊಡೋದು. ಮತ್ತು ಕೊನೆಯದಾಗಿ ತುಂಬಾನೇ ಮುಖ್ಯವಾದದ್ದು ನಮ್ಮ ಮೈಂಡ್ಸೆಟ್ ಬದಲಾಯಿಸ್ಕೊಡೋದು. ಹಳೆ ಕಾಲದ ಭದ್ರತೆ ಅನ್ನೋ ಕಾನ್ಸೆಪ್ಟ್ ಈಗ ಬದಲಾಗಿದೆ ಅನ್ನೋದನ್ನ ಒಪ್ಕೊಂಡು ಬದಲಾವಣೆಗೆ ರೆಡಿಯಾಗೋದು. ಹಾಗಾದ್ರೆ ಕೊನೆಯದಾಗಿ ಕೇಳಬೇಕಾದ ಪ್ರಶ್ನೆ ಇದು: ಮಧ್ಯಮ ವರ್ಗದ ಕನಸು ನಿಜವಾಗ್ಲೂ ಮರೆಯಾಗ್ತಿದ್ಯಾ ಅಥವಾ ಅದರ ರೂಪ ಅಷ್ಟೇ ಬದಲಾಗ್ತಿದ್ಯಾ? ಬಹುಶಃ ಒಂದು ಕಾಲದಲ್ಲಿ ಸ್ಥಿರತೆ ಅನ್ನೋದೇ ಕನಸಾಗಿತ್ತು. ಇವತ್ತು ಆರ್ಥಿಕವಾಗಿ ಸ್ಥಿತಿಸ್ಥಾಪಕತ್ವ ಹೊಂದುವುದು ಮತ್ತು ಯಾವುದೇ ಪರಿಸ್ಥಿತಿಗೆ ಹೊಂದಿಕೊಳ್ಳುವುದೇ ಹೊಸ ಕನಸಾಗಿರ್ಬೋದು. ಇದರ ಭವಿಷ್ಯ ನಮ್ಮೆಲ್ಲರ ಆಯ್ಕೆಗಳ ಮೇಲೆ ಮತ್ತು ನಮ್ಮನ್ನಾಳುವವರ ನಿರ್ಧಾರಗಳ ಮೇಲೆ ನಿಂತಿದೆ. ನೀವೇ ಯೋಚಿಸಿ.